ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಹಾಜರುಪಡಿಸಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನಾರಾಯಣಗೌಡರನ್ನ. ಮಾರ್ಥಾಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಆಗಿ 2017ರಲ್ಲಿ ಯಾಕೆ ಅಗೇನ್ ಅಂದ್ರೆ ಇಲ್ಲಿ ತನಕ ಅವ್ರು ನ್ಯಾಯಾಂಗ ಬಂಧನದಲ್ಲೇ ಇದ್ರು, ಮತ್ತೆ ಯಾಕೆ ಪೊಲೀಸರ ವಶಕ್ಕೆ ಅಂದ್ರೆ 2017ರ ಸಂದರ್ಭದಲ್ಲಿ ಯಲಚೇನಹಳ್ಳಿ ಮೆಟ್ರೋ ನಾಮಫಲಕಕ್ಕೆ ಮಸಿ ಬಳಿದಿದ್ದ ಪ್ರಕರಣ ಇತ್ತು. ಆಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ಸಾರ್ವಜನಿಕ ಆಸ್ತಿ ನಾಶ ಮಾಡಿದ್ದಾರೆ ಅನ್ನೋದ್ರ ಕೇಸ್ಗಳು ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಪರಪ್ಪನ ಅಗ್ರಹಾರ ಜೈಲು ಬಳಿ ಪೊಲೀಸರು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ವಶಕ್ಕೆ ಪಡೆದಿದ್ರು. ಬೆಳಗ್ಗೆ ಈ ಕಡೆ ರಿಲೀಸ್ ಆದ್ರು, ಮತ್ತೊಂದು ಕಡೆ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರು ಕೂಡ ಪಡಿಸಲಾಗಿದೆ. ಇವತ್ತೇ ರಿಲೀಸ್ ಅಂದ್ರೆ ಜಾಮೀನು ಸಿಗುತ್ತಾ, ಮಗದೊಂದು ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿದ್ರು. ಮಗದೊಂದು ಕಡೆ ಇವತ್ತು ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಕಾರ್ಯಕರ್ತರು ಏನು ಅರೆಸ್ಟ್ ಆಗಿದ್ರು, ಅವರೆಲ್ಲ ರಿಲೀಸ್ ಆದ್ರು. ಇವರೊಬ್ಬರನ್ನ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಈಗ 8ನೇ ತಾರೀಕು ನಾವೇನು ಡಿಸ್ಟಿಕ್ ಕೋರ್ಟ್ ಜಿಲ್ಲಾ ನ್ಯಾಯಾಲಯ ಏನು ಹೇಳಿತ್ತು ಆ ಆದೇಶನ ಷರತ್ತುಗಳನ್ನ ಪಾಲನೆ ಮಾಡಿ ಅವ್ರಿಗೆ 8ನೇ ತಾರೀಕು ಸಂಜೆ ರಾತ್ರಿ 7 ಗಂಟೆ ಹೊತ್ತಿಗೆ ಅದು ರಿಲೀಸ್ ಆರ್ಡರ್ ಬಂತು. ಈಗ ಇಲ್ಲಿ ಮೆಡಿಕಲ್ ವಿಚಾರವಾಗಿ ಕರ್ಕೊಬಂದಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ 30ನೇ ನ್ಯಾಯಾಲಯಕ್ಕೆ 30ನೇ SMM ನ್ಯಾಯಾಲಯಕ್ಕೆ ಕರ್ಕೊಬರ್ತಾರೆ. ಅಲ್ಲಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿ ಟೈಮ್ ಕೊಡೋಂಥ ಚಾನ್ಸಸ್ ಇರುತ್ತೆ. 2017ರಿಂದ 2024ವರೆಗೆ ಈ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇತ್ತು, ಇದು ರಾಜಕೀಯದ ಹುನ್ನಾರು, ರಾಜಕಾರಣಿಗಳ ಹುನ್ನಾರು ಮತ್ತು ಈ ಪೊಲೀಸ್ ವ್ಯವಸ್ಥೆಯ ಹುನ್ನಾರು ಅಂತ ನಮಗೆ ಗೊತ್ತಾಗಿದೆ. ಅದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಈ ದಿನವೇ ಅವರನ್ನು ಜಾಮೀನು ಮೇಲೆ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಸಫಲತೆ ಕಾಣ್ತೀವಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ ಅಷ್ಟೇ. ಕುಮಾರಸ್ವಾಮಿ ಲೇಔಟಲ್ಲಿ 2017ರಲ್ಲಿ ಮೆಟ್ರೋ ನಾಮಫಲಕದ ಮೇಲೆ ಮಸಿ ಬೆಳೆದಿರುವ ಪ್ರಕರಣದಲ್ಲಿ 2017ರಲ್ಲಿ FIR ಮಾಡ್ತಾರೆ ಇವರು. 2017ರಲ್ಲಿ FIR ಮಾಡಿದಾಗ ಆನಂತರದಿಂದಲೂ ಕೂಡ ಇವರಿಗೆ ನಾರಾಯಣಗೌಡರು ಸಿಗಲಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಈಗ ಯಾವುದೋ ಒಂದು ನಾಮಫಲಕದ ವಿಚಾರವಾಗಿ ನಡೆದಂತಹ ಒಂದು ಹೋರಾಟದಲ್ಲಿ ಅದು ಕೂಡ ಹುನ್ನಾರಿಂದಲೇ ಕರ್ಕೊಂಡೋಗಿ ಒಳಗಡೆ ಇಟ್ಕೊಂಡು ಇವತ್ತು ಇನ್ನೂ ಒಳಗಡೆ ಇವ್ರನ್ನ ಇಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಹೊರತು ಇವರು ಯಾವುದೇ ರೀತಿ ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಸರ್ಕಾರಗಳಾಗ್ಬೋದು, ಈ ಪೊಲೀಸ್ ಇಲಾಖೆ ಇರ್ಬೋದು,